ಎಲ್ರಿಗೂ ನಮಸ್ಕಾರ. ನಿಮ್ಮನೆ ಮಗಳು ಸುಶೀಲ ಮಾತಾಡ್ತಾ ಇರೋದು. ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ, ನರಗುಂದದ ನರರಾಕ್ಷಸರ ಅವ್ರನ್ನ ಜೀವ ಇರೋವರೆಗೂ ಅವ್ರಿಗೆ ಜೀವನ ಸಿಗಬಾರ್ದು ಅಂಥ ಪರಿಸ್ಥಿತಿ ಅವರಿಗೆ ಬರಬೇಕು. ಅವರು ಗಲ್ ಶಿಕ್ಷೆಗೆ ಅವರು ಯೋಗ್ಯತೆ ಇರೋ ಅಂಥ ನನ್ನ ಅವರು ಗಲ್ ಶಿಕ್ಷೆನೇ ಆಗಬೇಕು. ಎಲ್ರಿಗೂ ನಮಸ್ಕಾರ. ನಿಮ್ಮನೆ ಮಗಳು ಸುಶೀಲ ಮಾತಾಡ್ತಾ ಇರೋದು. ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ, ನರಗುಂದದಲ್ಲಿ ಒಂದು ಮನಸ್ಸು ತುಂಬ ನೋವಾಗ್ತಾ ಇದೆ. ಇವತ್ತು ಆ ವಿಚಾರ ಮಾತಾಡೋಕ್ಕೆ ತುಂಬಾ ನೋವಾಗ್ತಾ ಇದೆ. ಯಾವ ಥರ ಮಾತಾಡಬೇಕು, ಅದನ್ನು ಹೆಂಗೆ ನಾವು ವಿವರಣೆ ಕೊಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಬಂಧುಗಳೇ. ಆ ಒಂದು ಹೆಣ್ಣು ಮಗುನ ಅಷ್ಟು ಒಂದು ಕೃತ್ಯ ಮಾಡಿ, ಒಂದು ಒಡೆದು ಚೆಚ್ಚಿ ಕತ್ತಿಸ್ಕಿ ಕಾಲಲ್ಲಿ ತುಳಿದು ಆ ಒಂದು ಹೆಣ್ಮಗುನ, ಅವಳಿಗಿನ್ನ 18-19 ವರ್ಷ ಅವಳಿಗೆ, ಆ ಹುಡುಗಿನ ಅಷ್ಟು ಹೀನಾಯ ಸ್ಥಿತಿಲಿ ಸಾಯಿಸಿದಾರಲ್ಲ. ಗಂಡ, ಅತ್ತೆ, ಮಾವ 3 ಜನ ಸೇರಿಸಿ. ಇದು ಯಾವ ನ್ಯಾಯ? ಇದು ಸಂಸ್ಕೃತಿನ? ಇದು ನಮ್ಮ ಧರ್ಮ ಉಳಿದಿದೆಯಾ ಇನ್ನು? ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಹೆಂಗೆ ಜೀವನ ಮಾಡೋದು? ಹೆಣ್ಮಕ್ಳುಗಳು ನಮಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ? ಮತ್ತು ನಮಗೆ ನ್ಯಾಯ ಕೊಡೋರು ಯಾರು? ಇವತ್ತೇನಾಗೋಗಿದೆ ಅಂತ ಅಂದರೆ, ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ. ಮತ್ತ್ಯಾಕೆ ಬೇಲಿ ಹಾಕಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಬಂಧುಗಳೇ. ನರಗುಂದದಲ್ಲಿ ಇವತ್ತು ಆ ಹೆಣ್ಮಗುಗೆ ಅದನ್ನು ಹೇಳ್ಕೊಳ್ಳೋದು ತುಂಬ ನನಗೆ ಅಳು ಬರ್ತಾ ಇದೆ. ನನಗೆ ಹೇಳೋಕ್ಕೂ ನನಗೆ ಕೈಲಿ ಆಗ್ತಾಯಿಲ್ಲ. ಆ ಒಂದು ಪರಿಸ್ಥಿತಿ. ಅವರು ಅಪ್ಪ ಅಮ್ಮ, ಅವರ ಮಾವ ನನಗೆ ಫೋನ್ ಮಾಡಿ, ಮೇಡಮ್ ಈ ಥರ ಆಗಿದೆ, ನಮ್ಮ ಹೆಣ್ಮಗುನ ಸಾಯಿಸಿದ್ದಾರೆ, ಇವ್ರು 3 ಜನ ಸೇರಿ ಸಾಯಿಸಿದ್ದಾರೆ. ಆಮೇಲೆ ಆ ಹುಡುಗಿಗೆ 5 ತಿಂಗಳು ಮಗು ಇದೆ. 5 ತಿಂಗಳು ಮಗುನ ಬಿಟ್ಟು ಆ ತಂದೆ ತಾಯಿ ಎಷ್ಟು ನೋವು ಪಡ್ತಾ ಇರ್ಬೋದು. ಆ ಹೆಣ್ಣೆತ್ತಿರೋಂಥ ತಂದೆ ತಾಯಿ ಎಷ್ಟು ನೋವು ಪಡ್ತಾ ಇರ್ಬೋದು. ಆ ಒಂದು ಕಂದಮ್ಮ ಇನ್ನು ಪ್ರಪಂಚ ನೋಡಿಲ್ಲ, ತಾಯಿ ಯಾರು ಅಂತ ಗೊತ್ತಿಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ಎಳೆ ಮಗುನ ಬಿಟ್ಟು ಅವಳನ್ನ ಸಾಯಿಸಿದ್ದೀರಲ್ಲ ನೀವು. ಆ ಮಗು ನಿಮ್ಮ ಕಣ್ಮುಂದೆ ಬರಲಿಲ್ವಾ? ನಿಮ್ಮನೆ ಹೆಣ್ಮಕ್ಳಿಗೆ ಏನಾದರೂ ಈ ಥರ ಆಗಿದ್ದಿದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತೀರ? ನಾಚಿಗೇಡಿ ನನ್ನ ಮಕ್ಕಳ, ನಿಮ್ಮ ಜನ್ಮಕ್ಕೆ ನಿಮಗೆ ನಾಚಿಗೆ ಆಗಬೇಕು. ಈ ರಾಜ್ಯ ಸರ್ಕಾರ ಇಂಥ ನನ್ನ ಮಕ್ಕಳನ್ನ ಇನ್ನೂ ಬದುಕಕ್ಕೆ ಬಿಟ್ಟಿದ್ದಾರಲ್ಲ, ನಾವು ಏನು ಹೇಳ್ಬೇಕಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನೀವು ಇದೇ ಥರ ಕೊಲೆ, ಸುಲಿಗೆ, ಮೋಸ, ದರೋಡೆ, ಅತ್ಯಾಚಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿವರೆಗೆ ಮಾಡ್ಕೊಂಡು ಹೋಗ್ತೀರಾ ನೀವು? ಆ ಹೆಣ್ಣು ಶಾಪ ನಿಮ್ಮನ್ನು ತಟ್ಟದಲ್ಲೇ ಬಿಡ್ತದ? ಆ ಗೋಳು ನಿಮ್ಮನ್ನು ಸುಮ್ಮನೆ ಬಿಡ್ತದ? ನಿಮ್ಮನ್ನು ಒಂದು ಉದಾಹರಣೆ ಕೊಡ್ತೀನಿ ಬಂಧುಗಳೇ. ನಾನು ಕಣ್ಣಾರ ನೋಡಿರೋಂಥ ವಿಚಾರ, ನನ್ನ ಕಣ್ಣು ಎದುರುಗಡೆಯಲ್ಲೇ ನಡೆದಿರೋಂಥ ವಿಚಾರ. ಹೀಗೇ ಒಂದು ಊರಲ್ಲಿ ಒಂದು ಮದುವೆ ಆಯಿತು. ಮದುವೆ ಮಾಡಿಕೊಂಡು ಕರ್ಕೊಂಬಂದರು ಒಂದು ಹೆಣ್ಮಗುನ. ಅವಳು ತುಂಬ ಬಡತನದಲ್ಲಿ ಬೆಳೆದು ಕಷ್ಟ ಸುಖ ನೋಡಿರೋಂಥ ಒಂದು ಹೆಣ್ಮಗಳು. ಅವಳನ್ನ ನಾದ್ನಿ, ಅತ್ತೆ, ಗಂಡ 3 ಜನ ಸೇರಿ, ಅವಳು ತುಂಬದ ಗರ್ಭಿಣಿ, 8-9 ತಿಂಗಳು ತುಂಬದ ಗರ್ಭಿಣಿನ ನೈಟೇ ಸಾಯಿಸ್ಬಿಟ್ಟು ಹೋಗ್ಬಿಟ್ಟು ಮಾವಿನ ತೋಪಲ್ಲಿ ನೆಣಾಕ್ಬಿಟ್ಟು ಬಂದ್ಬಿಟ್ಟಿದ್ರು. ಆ ತುಂಬಿದ ಗರ್ಭಿಣಿನ ಸಾಯಿಸಿ ತಗೊಂಡೋಗಿ ನೆಣಾಕ್ಬಿಟ್ಟು ಬಂದಿದ್ರು. ನಾವು ಕಣ್ಣಾರ ನೋಡಿರೋಂಥ ವಿಚಾರ. ನಮಗೆ ಎಷ್ಟು ಮನಸ್ಸು ನೋವ್ತಾ ಇದೆ. ನಾವು ಹೆಣ್ಣಾಗಿ ಬದುಕಿದ್ದೀವಲ್ಲ, ಇನ್ನೂ ಇದನ್ನೆಲ್ಲ ಅತ್ಯಾಚಾರ ಅನಾಚಾರ ನೋಡ್ಕೊಂಡು ಇನ್ನೂ ನಾವು ಜೀವನ ಮಾಡ್ತಾ ಇದ್ದೀವಲ್ಲ, ನಮಗೆ ಎಷ್ಟು ನೋವಾಗ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ರಾಜ್ಯ ಸರ್ಕಾರ ನೋಡಿ, ರಾಜ್ಯ ಜನತೆ ನೋಡಿ, ನೀವೆಲ್ಲ ಸಾಯಿಸ್ಬಿಟ್ಟು ಬಂದ್ಬಿಟ್ರು ನ್ಯಾಣಾಕಿ. ಆ ಹುಡುಗಿ
ಆ ಉಸಿರು ಬಿಡೋನಾಗ ಏನಂತ ಉಸಿರು ಬಿಟ್ಟಿರತ್ತೇಳಿ, ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು, ನಿಮ್ಮ ಮನೆತನನ ನಾನು ತೊಳಿತೀನಿ ಅಂತ ಅಂದ್ಬಿಟ್ಟು ಆ ಮಗು ಉಸಿರು ಬಿಟ್ಟಿದೆ. ಇವತ್ತು ಒಬ್ಬರಿಂದೇ ಸತ್ರು. ಫಸ್ಟ್ ಅತ್ತೆ ಸತ್ಲು, ಆಮೇಲೆ ನಾದ್ನಿ ಸತ್ಲು, ಅದಾದಮೇಲೆ ಗಂಡ ಸತ್ತ. ಇಷ್ಟೇ ಸಾಕ ನಿಮ್ಗೆ ಉದಾಹರಣೆ? ನನ್ನ ಕಣ್ಣು ಮುಂದೆ ನಡೆದಿರೋಂಥ ಕೃತ್ಯ, ಅನಾಚಾರ ಎಷ್ಟು ನೋವಾಗ್ತಾ ಇದೆ ಅಲ್ವಾ, ಎಷ್ಟು ಮನಸ್ಸಿಗೆ ನೋವು ನಾಟಿದೆ ಅಲ್ವಾ. ನೀವು ಹಿಂಗೆ ಸಾಯಿಸ್ಕೊಂಡು ನೀವು ಹೆಣ್ಣು ಕುಲನ ನೀವು ಅವಮಾನ ಮಾಡಿ ಇಂಥ ಕೆಟ್ಟ ಕೃತ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಲ್ಲ, ನೀವು ಮನುಷ್ಯರ, ನೀವು ರಾಕ್ಷಸ ಅಲ್ವಾ? ನೀವು ಈ ಭೂಮಿ ಮೇಲೆ ಬದುಕಕ್ಕೆ ನಿಮಗೆ ಅರ್ಹತೆ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ನೀವು ಬಾಳ್ತಾ ಇದ್ರಲ್ಲ, ನೀವು ಯಾವ ನೈತಿಕತೆಯಿಂದ ಬಾಳ್ತೀರಾ? ನೀವು ನನ್ನ ಮಕ್ಕಳ, ನೀವು ಯಾವುದೇ ಕಾರಣಕ್ಕೂ ನೀವು ಭೂಮಿ ಮೇಲೆ ಬದುಕಲ್ಲ. ನೀವು ಒಂದಲ್ಲ ಒಂದು ದಿನ ಭೂಮಿಗೆ ಹೋಗಲೇಬೇಕು. ಭೂಮಿ ತಾಯಿನೂ ನಿಮ್ಮನ್ನು ಕರ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾಳೆ. ಭೂಮಿ ತಾಯಿ ಇಂಥ ನನ್ನ ಮಕ್ಕಳು ನನ್ನ ಹೊಟ್ಟೆಗೆ ಹಾಕ್ಕೊಳ್ಳೋಕ್ಕೆ ನಾನು ಅರ್ಹಳಲ್ಲ ಅಂತ ಅಂದ್ಬಿಟ್ಟು ಭೂಮಿ ತಾಯಿನೂ ನಿಮ್ಮನ್ನು ಖಂಡಿಸ್ತಾಳೆ. ನನ್ನ ಮಕ್ಕಳ, ಇವತ್ತು ಆ ಮಗುಗೆ ಯಾವ ನ್ಯಾಯ ಕೊಡಿಸಿದ್ದೀರಾ? ಸಿ ಸಿ ಪಾಟೀಲ್ ಬರ್ತಾರೆ, ಆ ಏರಿಯಾ MLA. ಏನ್ರಿ ಮಾಡ್ತಾ ಇದ್ದೀರಾ ಸಾಹೇಬ್ರ ನೀವು? ಹೋಗ್ರಿ, ಹೆಣ್ಮಗುಗೆ ನ್ಯಾಯ ಕೊಡಿಸ್ರಿ, ಆ ಗಲ್ ಶಿಕ್ಷೆ ಮಾಡಿಸ್ರಿ. ಇಂಥ ನನ್ನ ಮಕ್ಕಳನ್ನ, ಗಂಡನು ಅತ್ತೆನು ಮಾವನ ಗಲ್ ಶಿಕ್ಷೆ ಮಾಡಿಸ್ರಿ ನೀವು. ಆವಾಗಾದರೂ ಇಂಥ ಕೃತ್ಯಗಳನ್ನ ಮಾಡೋದನ್ನ ತಪ್ಪಿಸ್ತಾರೆ. ಒಂದು ಹೆಣ್ಣು ಮಗಳನ್ನ ಮುಟ್ಟಕ್ಕೆ ಭಯ ಪಡ್ತಾರೆ. ನಿಂತಲ್ಲೇ ಶೂಟ್ ಮಾಡಿಸಿ ಸಾಯಿಸ್ಬೇಕು ಇಂಥ ನನ್ನ ಮಕ್ಕಳನ್ನ. ನಿಮ್ಮನ್ನು ಏರಕ್ಕೆ ಹೊರಕ್ಕೆ, ನಿಮ್ಮ ಕಷ್ಟ ಸುಖಕ್ಕೆ ಪ್ರತಿಯೊಂದಕ್ಕೂ ಹೆಣ್ಣು ಬೇಕು. ಆ ಹೆಣ್ಣು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋಂಥ ನನ್ನ ಮಕ್ಕಳು ನೀವಿಲ್ವಲ್ಲ. DC ಪಾಟೀಲ್ ಅವರೇ, ನಿಮ್ಮ ಏರಿಯಾದಲ್ಲಿ ನಡೆದಿರೋಂಥ ಕೃತ್ಯ ಇದು. ನೀವು ದಯಮಾಡಿ ನಾನು ಒಂದು ರಿಕ್ವೆಸ್ಟು ನಿಮ್ಮ ಹತ್ರ, ನೀವು ಈ ಕೂಡಲೇ ಅವ್ರನ್ನ ಗಲ್ ಶಿಕ್ಷೆಗೆ ನೀವು ಸಪೋರ್ಟ್ ಮಾಡಬೇಕು. ಅವ್ರಿಗೆ ನೀವು ಆ ಒಂದು ಕಂದಮ್ಮ ಇದೆಯಲ್ಲ, ಆ ಎಳೆ ಕಂದಮ್ಮ ಇನ್ನು ಭೂಮಿ ಮೇಲೆ ಅದು ಏನು ಎತ್ತ ನನ್ನ ತಾಯಿ ಅಂತ ಕೇಳಿದಾಗ ಈ ಜನತೆ ಏನಂತ ಹೇಳುತ್ತೆ ಆ ಮಗುಗೆ? ತಾಯಿ ತನ್ನದ ಬೆಲೆ ಗೊತ್ತೇನ್ರಿ ನಿಮಗೆಲ್ಲ? 1000 ಜನ ತರ್ಬೋದು ರೀ, ಒಂದು ಮಗುಗೆ ತಾಯಿ ಕೊಡೋಕ್ಕಾಗಲ್ಲ. 1000 ಜನ ಅಪ್ಪಂದಿರು ತರ್ಬೋದು, ಒಂದು ತಾಯಿತನ ತರೋಕ್ಕಾಗಲ್ಲ. ಅರ್ಥ ಆಯ್ತಾ ನಿಮ್ಗಳಿಗೆ? ನಿಮಗೆ ನಾಚಿಕೆ ಆಗಬೇಕು ನನ್ನ ಮಕ್ಕಳ. ನಿಮಗೆ ಗಾಂಡು ಶೋಕಿ ಮಾಡ್ತಿರಲ್ಲ ಲೇ, ಗಾಂಡು ಶೋಕಿ ಮಾಡಬೇಡಿ. ಒಂದು ಹೆಣ್ಣಿಗೆ ಫಸ್ಟು ಗೌರವ ಕೊಡಿ, ಮರ್ಯಾದೆ ಕೊಡಿ. ಅವಳನ್ನ, ಒಂದು ಹೆಣ್ಣನ್ನ ತುಂಬ ಒಂದು ಮಲ್ಲಿಗೆ ಹೂವು ಯಾವ ಥರ ಇರುತ್ತೋ ಅದೇ ಥರ ಕಂಡ್ರು ಅವಳು ಮನಸ್ಸು. ಎಷ್ಟು ನೋವು ಪಟ್ಟು ಆ ಮಗು ಸತ್ತಿರ್ಬೋದು. ಆರ್ಮಿ, ಯಾವ ಬೆಳಕಳ ಆರ್ಮಿನೋ ನೀನು? ಆರ್ಮಿ ಅಂತ ನೀನು ಕೆಲಸ, ನೀನು ಪೋಸ್ಟ್ ತೊಗೊಂಡು ನಿನ್ನ ಆರ್ಮಿ ಕೆಲಸದಿಂದನೇ ನೀನು ಕೆಳಗಡೆ ಇಳಿಬೇಕು. ನೀನು ಆರ್ಮಿಲಿ ಕೆಲಸ ಮಾಡೋನು ಆ ಒಂದು ಹೆಣ್ಣು ಮಗುನ ನೀನು ಸಾಯಿಸಿದ್ಯಾ ಅಂತ ಅಂದಮೇಲೆ ನಿನ್ನ ನಾಚಿಗೆಟ್ಟವನು ನೀನು. ಆ ಪೋಸ್ಟಲ್ಲಿ ಇರೋಕ್ಕೆ ನೀನು ಅನ್ಲಾಯಕ್, ನೀನು ಅನ್ಫಿಟ್ಟು. ನಿನ್ನ ಜನ್ಮಕ್ಕಿಷ್ಟು ಲೇ. ಆ ಹೆಣ್ಣು ಎಂಥ ಹೀನಾಯ ಸ್ಥಿತಿಲಿ ಸಾಯಿಸಿದ್ದೀರಾ ನೀವು. ಗಂಡ ಅತ್ತೆ ಮಾವ ಸೇರಿಕೊಂಡು ನೋಡಿ. ಗಂಡನ ಹೆಸರು ಸುರೇಶು, ಗಂಡನ ಹೆಸರು ಹರೀಶು. ಗಂಡ ಹರೀಶು ಮತ್ತು ಅತ್ತೆ ಸೋಮವ್ವ. ಅತ್ತೆ ಹೆಸರು ಸೋಮವ್ವ, ಮಾವನ ಹೆಸರು ಮೂಕಪ್ಪ. ಇವರೆಲ್ಲ ಸೇರಿ ಆ ಒಂದು ಹೆಣ್ಣು ಮಗುನ ನರಗುಂದದಲ್ಲಿ, ಆ ಊರು, ನಾನು ಧಾರವಾಡ ಜಿಲ್ಲೆಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಅಲ್ಲೆಲ್ಲ ಸರ್ವೆ ಮಾಡಿ, ಅಲ್ಲೆಲ್ಲ ಓಡಾಡಿ ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡಿ ನಾವು ಬಂದಿದ್ವಿ. ಅವರೆಲ್ಲ ನನಗೆ ತುಂಬ ಬೇಕಾಗಿರೋಂಥ ಒಂದು ಹೆಣ್ಮಕ್ಳುಗಳು. ಅವರು ಇದೇ ಥರ ಸಾಯಿಸ್ಕೊಂಡು ಹೋಗ್ತಾರೆ. ಎಲ್ಲಿವರೆಗೆ ಸಾಯಿಸ್ಕೊಂಡು ಹೋಗ್ತೀರಾ? ಹೆಣ್ಣಿಲ್ಲಾಂದರೆ ನೀವು ಹೆಂಗ್ರಿ ಬದುಕ್ತೀರಾ? ಹೆಣ್ಣಿಲ್ಲಾಂದರೆ ನೀವು ಹೆಂಗೆ ಬದುಕ್ತೀರಾ? ಹೆಂಗೆ ದೇಶ ಉದ್ಧಾರ ಆಗುತ್ತೆ? ಹೆಣ್ಣನ್ನ ಇಂಥ ಕೆಟ್ಟ ಪರಿಸ್ಥಿತಿಗೆ ತಗೊಂಬಂದು ಇಡ್ತಾ ಇದ್ರಲ್ಲ ನೀವು ನಾಚಿಗೇಡ್ ನನ್ನ ಮಕ್ಕಳ. ನಾನು ನರಗುಂದಕ್ಕೆ ಬರ್ತೀನಿ.
ಮಗನೇ, ನಿನ್ನ ಹೆಸ್ರನ್ನ ನನ್ನ ಮನಸ್ಸಲ್ಲಿದೆ, ನಿನ್ನ ಹೆಸರು ನನ್ನ ಮನಸ್ಸಲ್ಲಿದೆ, ಇಲ್ಲಿಗೆ ಇದು ಸುಮ್ಮನೆ ಇರಲ್ಲ. ಆ ಮಗುಗೆ ಸಿ ಸಿ ಪಾಟೀಲ್ ಅವರು ಆ ಒಂದು ಮಗುಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಿರೋ ಸಂಬಂಧಪಟ್ಟ ಆ ಏರಿಯಾ ಸಂಬಂಧಪಟ್ಟವರೆಲ್ಲ ಆ ಮಗುಗೆ ಸ್ಪಂದಿಸಬೇಕು. ಆ ಹುಡುಗಿಗೆ ನ್ಯಾಯ ಸಿಗಬೇಕು, ಅವ್ರ ತಂದೆ ತಾಯಿಗೂ ನ್ಯಾಯ ಸಿಗಬೇಕು. ನನ್ನ ಉದ್ದೇಶ ಒಂದೇ, ನಾವು ಎಷ್ಟು ಹೆಣ್ಣು ತಾಳ್ಮೆಯಿಂದ ಹೋದ್ರೂ ಈ ಒಂದು ಹೆಣ್ಣು ಮಕ್ಕಳಿಗೆ ಒಂದು ನೋವು ತಪ್ಪಿದ್ದಲ್ಲ. ಜೀವನ ಪರ್ಯಂತ ನೋವು ಕೊಡ್ತಾನೆ ಇರ್ತೀರ. ಅದಕ್ಕೆ ಕಂಡ್ರು ಹೆಣ್ಣನ್ನ ಹೊರಕ್ಕೆ ಅಷ್ಟು ಒಂದು ತಾಯಿದಿರು ಅಷ್ಟು ಕಷ್ಟಪಡ್ತಾ ಇದ್ದಾರೆ. ನನ್ನ ಮಗಳನ್ನ ಎಲ್ಲಿ ಸಾಯಿಸ್ತಾರೋ, ನನ್ನ ಮಗಳನ್ನ ಎಲ್ಲಿ ಕೊಲೆ ಮಾಡ್ತಾರೋ, ನನ್ನ ಮಗಳನ್ನ ಎಲ್ಲಿ ಅತ್ಯಾಚಾರ ಮಾಡ್ತಾರೋ ಅಂತ ಅದಕ್ಕೆ ಹೆಣ್ಣನ್ನ ಎರಕ್ಕೆ ಒಂದು ತಂದೆ ತಾಯಿ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಹೆಣ್ಗಳು ಯಾವುದೇ ಹುಡುಗನಿಗೆ ಹೆಣ್ಗಳು ಸಿಗ್ತಾ ಇಲ್ಲ. ನೀವು ಹಿಂಗೆ ಮಾಡಿ ಇಂಥ ಕೃತ್ಯಗಳು ಮಾಡಿನೇ ಹೆಣ್ಗಳು ಸಿಗ್ತಾ ಇಲ್ಲ. ಇದನ್ನು ನೋಡಬೇಕಾಗಿರೋಂಥ ವಿಚಾರ, ರಾಜ್ಯ ಜನತೆ ನೋಡಬೇಕಾಗಿರೋಂಥ ವಿಚಾರ. ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ಅಕ್ರಮ ಆಗ್ತಾ ಇದೆ, ಎಲ್ಲಿ ದೌರ್ಜನ್ಯ ಆಗ್ತಿದೆ, ಒಂದು ಹೆಣ್ಣು ಪರವಾಗಿ ನಿಂತ್ಕೊಳ್ಳಿ. ಅವಾಗಲೇ ಈ ದೇಶ ಉದ್ಧಾರ ಆಗೋದು. ಅಲ್ಲಿವರೆಗೆ ಈ ಉದ್ಧಾರ ಆಗಲ್ಲ ಈ ದೇಶ ಅನ್ನೋದು ನಾನು ಶಪಥ ಮಾಡ್ತಾ ಇದ್ದೀನಿ. ಬಂಧುಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.